ಸೋಮನಾಥಪುರ ಎಂಬ ಊರಿನಲ್ಲಿ ಗೌರಿ ಹಾಗೂ ಭೈರವ ಎಂಬ ಇಬ್ಬರು ದಂಪತಿಗಳು ವಾಸವಿದ್ದರು. ಆ ದಂಪತಿಗಳಿಗೆ 2 ಮಕ್ಕಳು ಸಹ ಇದ್ದರು. ಭೈರವ ಪ್ರತಿದಿನ ಕಟ್ಟಿಗೆಗಳನ್ನು ಕಡೆದು ತಂದು ಮಾರಿ ಅದರಿಂದ ಬಂದ ಹಣದಿಂದ ಜೀವನವನ್ನು ನಡೆಸುತ್ತಿದ್ದ. ಒಂದು ದಿನ ಭೈರವ ಕಟ್ಟಿಗೆಯನ್ನು ಕಡೆಯಲು ಕಾಡಿಗೆ ತೆರಳುತ್ತಾನೆ. ಕಾಡಿನಲ್ಲಿ ಭೈರವ ಕಟ್ಟಿಗೆಯನ್ನು ಕಡೆಯುತ್ತಿರುವಾಗ ಹಾವು ಒಂದು ಬಂದು ಅವನನ್ನು ಕಚ್ಚುತ್ತದೆ. ಹಾವು ಕಚ್ಚಿದ್ದರಿಂದ ಭೈರವ ಅದೇ ಜಾಗದಲ್ಲಿಯೇ ಪ್ರಾಣ ಬಿಡುತ್ತಾನೆ. ಸಂಜೆ ಆಗ್ತಾ ಬಂತು, ಕಟ್ಟಿಗೆ ತರುತ್ತೇನೆ ಎಂದು ಹೋದವರು ಇನ್ನೂ ಬಂದಿಲ್ಲವಲ್ಲ, ನಾನೇ ಕಾಡಿಗೆ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದು ಗೌರಿ ಕಾಡಿಗೆ ಹೊರಡುತ್ತಾಳೆ. ಕಾಡಿನಲ್ಲಿ ಭೈರವನ ಸ್ಥಿತಿಯನ್ನು ಕಂಡ ಗೌರಿಗೆ ಸಿಡಿಲೆ ಬಡಿದಂತಾಗುತ್ತದೆ. ನಂತರ ಭೈರವನ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ. ಗೌರಿ ತನ್ನ ಮಕ್ಕಳೊಂದಿಗೆ ಭೈರವನ ಸಾವಿನ ಚಿಂತೆಯಲ್ಲಿಯೇ ಮುಳುಗಿರುತ್ತಾಳೆ. ಇನ್ಮುಂದೆ ಮಕ್ಕಳ ಕತೆ ಏನು, ಊಟದ ಕತೆ ಏನು ಎಂಬ ಚಿಂತೆಯಲ್ಲಿಯೇ ಗೌರಿ ತೊಡಗಿರುತ್ತಾಳೆ. ನಾನೀಗ ಚಿಂತೆ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮಕ್ಕಳನ್ನ ಚೆನ್ನಾಗಿ ಸಾಕ್ತೀನಿ ಎಂದು ಗೌರಿ ಛಲದಿಂದ ಕೂಲಿ ಕೆಲಸಕ್ಕೆ ಹೊರಡುತ್ತಾಳೆ. ಗೌರಿ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗಿ ಅದರಿಂದ ಬಂದ ಹಣದಿಂದ ಊಟಕ್ಕೆ ಯಾವ ತೊಂದರೆಯೂ ಆಗದಂತೆ ಮಕ್ಕಳನ್ನ ಚೆನ್ನಾಗಿ ಸಾಕುತ್ತಾಳೆ. ಒಂದು ದಿನ ಗೌರಿಯ ಗೆಳತಿ ಸೀತಾ ಗೌರಿಯ ಮನೆಗೆ ಬರುತ್ತಾಳೆ. ಚೆನ್ನಾಗಿದೆಯಾ ಗೌರಿ? ನೀನ್ ಮಾಡೋ ಕೂಲಿ ಕೆಲಸದಿಂದ ನಿನ್ನ ಹೊಟ್ಟೆಗೆ ಯಾವುದೇ ತೊಂದರೆ ಆಗಲ್ಲ, ಆರಾಮಾಗಿ ಊಟ ಮಾಡ್ಕೊಂಡಿರ್ಬೋದು. ಆದ್ರೆ ಮಕ್ಕಳ ಓದಿಗಾಗಿ ತುಂಬಾ ಹಣ ಬೇಕಾಗುತ್ತೆ, ಅದಕ್ಕೇನ್ ಮಾಡ್ತೀಯಾ? ನೀನ್ ಈ ಕೂಲಿ ಕೆಲಸದ ಜೊತೆಗೆ ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡ್ಕೋ, ಅದರಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಎಂದು ಸೀತಾ ಗೌರಿಗೆ ಹೇಳುತ್ತಾಳೆ. ಸೀತಾ ಮಾತುಗಳನ್ನ ಗೌರಿ ಗಂಭೀರವಾಗಿ ತೆಗೆದುಕೊಳ್ಳುತ್ತಾಳೆ. ಈ ರೀತಿ ಹೇಳಿ ಸೀತಾ ಅಲ್ಲಿಂದ ಹೊರಡುತ್ತಾಳೆ. ಗೌರಿ ಸೀತಾ ಆಡಿದ ಮಾತುಗಳ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ನಾನೇನ್ ಬಿಸ್ನೆಸ್ ಶುರು ಮಾಡ್ಲಿ ಅಂತ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಗೌರಿಯ ಮನಸ್ಸಿನಲ್ಲಿ ಒಂದು ಉಪಾಯ ಬರುತ್ತದೆ. ನಾನು ಸಣ್ಣದಾಗಿ ತಿಂಡಿಗಳ ವ್ಯಾಪಾರ ಶುರು ಮಾಡುತ್ತೇನೆ ಅಂದುಕೊಳ್ಳುತ್ತಾಳೆ. ನಂತರ ಗೌರಿ ಮನೆಯಲ್ಲಿಯೇ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿ ಅವುಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಮಾರಬೇಕೆಂದು ತೀರ್ಮಾನಿಸುತ್ತಾಳೆ. ಗೌರಿ ಮನೆಯಲ್ಲಿಯೇ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಮಾರುತ್ತಿರುತ್ತಾಳೆ. ಗೌರಿಯ ವ್ಯಾಪಾರ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತದೆ. ಗೌರಿ ಈ ರೀತಿಯಾಗಿ ಪ್ರತಿದಿನ ತಿಂಡಿಗಳನ್ನು ಮನೆಯಲ್ಲೇ ಮಾಡಿ ತಂದು ಮಾರುತ್ತಿರುತ್ತಾಳೆ. ದಿನದಿಂದ ದಿನಕ್ಕೆ ಗೌರಿ ವ್ಯಾಪಾರ ಬೆಳೆಯುತ್ತಾ ಹೋದಂತೆಲ್ಲ ಗೌರಿ ಕೈಯಲ್ಲಿ ತುಂಬಾ ಹಣ ಸಂಗ್ರಹವಾಗುತ್ತದೆ. ಇದರಿಂದ ಗೌರಿಯ ತಲೆಯಲ್ಲಿ ಮತ್ತೊಂದು ಉಪಾಯ ಬರುತ್ತದೆ. ಮನೆಯಲ್ಲಿಯೇ ತಿಂಡಿಗಳನ್ನು ಮಾಡಿ ಮಾರುವ ಬದಲು ನಾನೇ ಸ್ವಂತ ಅಂಗಡಿಯನ್ನು ಹಾಕಿ ಮಾರಿದರೆ ಹೇಗಾಗುತ್ತೆ ಎಂದು ಗೌರಿ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾಳೆ. ಅದರಂತೆಯೇ ಗೌರಿ ಒಂದು ಅಂಗಡಿಯನ್ನು ತೆಗೆದುಕೊಂಡು ಬಂದು ತನ್ನ ವ್ಯಾಪಾರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಶುರು ಮಾಡುತ್ತಾಳೆ. ಗೌರಿಗೆ ಮೊದಲಿಗಿಂತಲೂ ಹೆಚ್ಚಿನ ಲಾಭವಾಗತೊಡಗುತ್ತದೆ. ಇನ್ನೂ ಹೆಚ್ಚಿನ ಹಣ ಗೌರಿಯ ಹತ್ತಿರ ಸಂಗ್ರಹವಾಗುತ್ತದೆ. ವ್ಯಾಪಾರದಿಂದ ಬಂದ ಹಣದಿಂದ ಗೌರಿ ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತಾಳೆ ಹಾಗೂ ಯಾವ ಕೊರತೆಯೂ ಬಾರದಂತೆ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ. ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಗೌರಿ ಕುಗ್ಗದೆ ಅದರೊಂದಿಗೆ ಹೋರಾಡಿ ಗೆದ್ದು ಬೀಗುತ್ತಾಳೆ. ಗೌರಿಯ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.